ನಿನ್ನೆ ಸಾಯಂಕಾಲ 5 ಗಂಟೆಗೆ ಊಟ ಮಾಡಿರೋದು, ಇನ್ನೂ ಏನು ತಿಂದಿಲ್ಲ. ಕಷ್ಟ ಕ್ವಶನ್ ಕೇಳ್ಬಿಡಿ, ಏನು ಮೊದಲೇ ಅರ್ಥ ಆಗ್ತಾ ಇಲ್ಲ. ಕ್ವಶನ್ ಚಿಕ್ಕದನ್ನೇ. ಅರ್ಧ ಕಾಣಿಸ್ತಾ ಇದೆ. ಹೇಳಿ ಸರ್. ಸಾರಿ ಸರ್. ಸೊ ಬುಡಾಪೆಸ್ಟಲ್ಲಿ ಮ್ಯೂಸಿಕ್ ಮಾಡಿರೋದು 256 ಪೀಸ್ ಆರ್ಕೆಸ್ಟ್ರಾ ಯೂಸ್ ಮಾಡಿರೋದು. ಇಲ್ಲಿನ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಓಪನ್ ಆಗುತ್ತೆ. ಯಾಕಂದರೆ ಪ್ರತಿ ಸಿನಿಮಾಕ್ಕೂ ನೀವು ಪ್ರೇಮ್ ಎಲ್ಲ ಜಗಳ ಮಾಡ್ತಾನೆ ಇರ್ತೀರ. ಸೌಂಡ್ ಓಪನ್ ಆಗ್ತಿಲ್ಲ, ಮೈಸೂರಲ್ಲಿ ಓಪನ್ ಆಗಲಿಲ್ಲ, ಇಲ್ಲಿ ಯಾವುದೋ ಸಿಂಗಲ್ ಸ್ಕ್ರೀನಲ್ಲಿ ಓಪನ್ ಆಗಲಿಲ್ಲ, ಡಾಲ್ಬಿನೇ ಓಪನ್ ಆಗಲ್ಲ ಅನ್ನೋ ಕಡೆ ಕೆಲವೊಂದು ಕಂಪ್ಲೇಂಟ್ ಇದೆ ಥಿಯೇಟ್ರ್ಗಳಲ್ಲಿ. ಸೊ ಅದಕ್ಕೆಲ್ಲ ಏನು ಪರಿಹಾರ ಅಂತ ಅಂದರೆ, ಇಷ್ಟೊಂದು ಮ್ಯೂಸಿಕ್ ಮಾಡಿಬಿಟ್ಟು ನೀವು ಇಷ್ಟೊಂದು ವರ್ಕ್ ಮಾಡಿ ಅಲ್ಲಿ ಆ ಥರ ಸ್ಕ್ರೀನ್ಗಳಲ್ಲಿ ಹೆಂಗೆ ಓಪನ್ ಆಗುತ್ತಾ, ಹೇಗೆ, ಅದಕ್ಕೇನು ಬೇರೆ ಪ್ಲ್ಯಾನ್ ಮಾಡಿ ಸರ್? ಈ ಮಲ್ಟಿಪ್ಲೆಕ್ಸಲ್ಲಿ ಇದ್ರ ಪ್ರಾಬ್ಲಮ್ಮು ಅಷ್ಟು ಪರ್ಸೆಂಟೇಜಲ್ಲಿ ಇಲ್ಲ ಸರ್. ಈ ಸಿಂಗಲ್ ಸ್ಕ್ರೀನ್ಗಳಿದ್ದಾಗ ತುಂಬ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಅದರ ಅಲೈನ್ಮೆಂಟ್ ಕರೆಕ್ಟಾಗಿ ಮಾಡಿಲ್ಲ. DTS ಅಂದರೆ ಸ್ಟೀರಿಯೋ ಇರುತ್ತೆ, ಸ್ಟೀರಿಯೋ ಅಂದರೆ ಮೋನೋ ಇರುತ್ತೆ. ಸೊ ಈ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಈಗ ಎಲ್ಲರೂ PVR ಅಥವಾ ಏನು ಐನಾಕ್ಸ್ ಅಂತಂದರೆ ಎಲ್ಲರೂ ತಿಳ್ಕೊಂಡಿದ್ದಾರೆ, ಸೈನ್ಸ್ ತಿಳ್ಕೊಂಡಿದ್ದಾರೆ, ಅದು ಬಿಲ್ಡಿಂಗ್ ಟೈಮಲ್ಲೇ ಕರೆಕ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ಏನೇ ಆದ್ರೂ ಈ ಸಿನಿಮಾ ಇನ್ನೂ 50 ಇಯರ್ಸ್ ಮುಂದೆ ಫ್ಯೂಚರ್ ಅಂತ ಯೋಚನೆ ಮಾಡಿದ್ರು ನಾವೇನು ಒಂದು ಸೋರ್ಸ್ ಕ್ರಿಯೇಟ್ ಮಾಡ್ತೀವಲ್ಲ, ಆ ಸೋರ್ಸ್ ಎಕ್ಸಾಕ್ಟಾಗಿ ಎಲ್ಲೂ ಬರೋದಿಲ್ಲ. ಒಂದು 10% ಚೇಂಜ್ ಇದ್ದೇ ಇರುತ್ತೆ. ಬಟ್ ಈ ಕಂಪ್ಲೇಂಟ್ ಒಂದು 10 ವರ್ಷದಿಂದ ತುಂಬ ಸೀರಿಯಸ್ ಆಗಿತ್ತು. ಈಗ ಪರ್ಸನಲಿ ನನಗೆ ಕೇಳಿದ್ರೆ ಅದೊಂದು 30-40% ಇಂಪ್ರೂವ್ ಆಗಿದೆ ಸರ್. ಪ್ರೇಮ್ ಸರ್. ಎಸ್ ಸರ್. ಸರ್ ಎಲ್ಲರೂ ನುಡಿಸಿದ್ದಾರೆ. ಈ ಪ್ರೋಗ್ರಾಮಿಂಗ್ ಲೆವೆಲಿಂದನೇ ನನ್ನ ಸ್ಟುಡಿಯೋನಲ್ಲಿ ನನ್ನ ಜೊತೆ ಇರೋ ಮ್ಯೂಸಿಷಿಯನ್ಸೇ ಒಂದು 17-20 ಜನ ಇದ್ದಾರೆ. ಆ 20 ಜನನೂ ಚೆನ್ನೈಯಲ್ಲಿದ್ವಿ, ಇದು ಮೈಸೂರಲ್ಲಿದ್ವಿ. 20 ಜನನೂ ಇಮ್ಯಾಜಿನ್ 3 months ಎವ್ರಿ ಡೇ ಪೇಮೆಂಟು 20 ಮೆಂಬರ್ಸ್ಗೆ ಕಂಪೋಸಿಂಗಿಂದಾನೆ, ಜಸ್ಟ್ ಸ್ಕ್ರ್ಯಾಚಿಂದಾನೆ. ಸೊ ಪ್ರತಿಯೊಬ್ಬರಿಗೂ ಇಲ್ಲಿ ಸಂಪಾದನೆ ಆಗಿದೆ, ಪ್ರತಿಯೊಬ್ಬರಿಗೂ ಈ ಸಿನಿಮಾ ತುಂಬ ಪ್ಲಸ್ ಆಗಿದೆ ಸರ್. ಇಲ್ಲ, ಈ ಬೇಸಿಕ್ ಇಲ್ಲಿ ಕ್ರಿಯೇಟ್ ಮಾಡಿದ್ರೇ ಅಲ್ಲಿ ಮಾಡೋಕ್ಕಾಗೋದು ನಿಮಗೆ. ನೀವು ನಮಗೆ ಇಲ್ಲಿ ಆರ್ಕೆಸ್ಟ್ರಾದವ್ರು ಹೇಳಿದ್ದೇನೆ, ನಮಗೆ 256 ಪೀಸ್ ಆರ್ಕೆಸ್ಟ್ರಾ ಅವರು ಹ್ಯಾನ್ಸ್ ಜಿಮ್ಮರ್ ಎಲ್ಲರಿಗೂ ರೆಗ್ಯುಲರ್ ಆಗಿ ನುಡಿಸ್ತಾ ಇರ್ತಾರೆ, ಅವ್ರಿಗೆ ದೊಡ್ಡ ವಿಷಯ ಅಲ್ಲ. ಬಟ್ ಅವ್ರು ಹೇಳಿದ್ದು ನೀವು ಕ್ರಿಯೇಟ್ ಮಾಡಿದ ಬೇಸಿಕ್ ಟ್ರ್ಯಾಕ್ ಇದೆಯಲ್ಲ, ಆ ಟ್ರ್ಯಾಕ್ ಮೇಲೆ ನುಡಿಸೋದು ನಮ್ಗೆ ಚಾಲೆಂಜಿಂಗ್ ಇತ್ತು. ಯಾಕಂದರೆ ಆಲ್ರೆಡಿ ನೀವು ಅಷ್ಟು ಸೌಂಡ್ ಕ್ರಿಯೇಟ್ ಮಾಡಿದ್ರಿ, ಅದನ್ನು ಮೀರಿಸ್ಬೇಕಿತ್ತಲ್ಲ, ನಮಗೆ ಹೊಸ ಅದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರು. ಎಲ್ಲ ಇಲ್ಲೇ ಮಾಡಿ. ಎಸ್ ಸರ್. ಪ್ರೇಮ್ ಸರ್. ಧ್ರುವ ಅವ್ರಿಗೆ ಹಾಯ್. ಧ್ರುವ ಅವರೇ, ಇದು ಈ ಮುಂದುವರಿದ ಭಾಗ ಸ್ಟಾರ್ಗಳು ಸಿನಿಮಾ ಹೆಚ್ಚಿಗೆ ಬರಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದ್ರ ಕಂಟಿನ್ಯೂಯೇಷನ್ ಇದು. ಈ ವರ್ಷ ಮಾರ್ಟಿನ್ ಮತ್ತೆ KD ಬರ್ತಾ ಇದೆ. ಅದನ್ನು ಎಷ್ಟು ಗಂಭೀರವಾಗಿ ತಗೊಂಡಿದ್ದೀರಾ ನೀವು, ಹೆಚ್ಚು ಸಿನಿಮಾ ಮಾಡಬೇಕು ಅನ್ನೋದನ್ನು? ಮತ್ತೆ ಎಷ್ಟು ಹೊಸ ಕಥೆಗಳು ಕೇಳಿದ್ದೀರಾ? ಯಾವುದು ಕೆಲವೊಂದೇನಾದರೂ ಫೈನಲ್ ಆಗೋ ಸಾಧ್ಯತೆ ಇದೆಯಾ? ಮಾರ್ಟಿನು KD ಇವಾಗ ಮಾರ್ಟಿನ್ ಬಂದು ಅಕ್ಟೋಬರ್ ಅಂತ ಅನೌನ್ಸ್ ಆಯಿತು, ಈಗ KD ಬಂದು ಡಿಸೆಂಬರ್ ಅಂತ ಆಯಿತು. ಅಲ್ಲೇ ವರ್ಷಕ್ಕೆ 2 ಆಯಿತು ಆ್ಯಕ್ಚುಲಿ. ಆ್ಯಂಡ್ ಆಲ್ಸೋ 2 ವರ್ಷ ಗ್ಯಾಪ್ ಇರೋದ್ರಿಂದ ನಾವು ಎಲ್ಲೂ ಟೈಮ್ ವೇಸ್ಟ್ ಮಾಡದೆ ಹಾನೆಸ್ಟ್ಲಿ ನಿಮಗೆ ಆನ್ ಸ್ಕ್ರೀನ್ ಗೊತ್ತಾಗೋಗುತ್ತೆ. ಐ ಆಮ್ ಶ್ಯೂರ್ ನಿಮ್ಗೆ ಯಾರಿಗೂ 2 ಸಿನಿಮಾನೂ ಡಿಸಪಾಯಿಂಟ್ ಆಗೋಲ್ಲ. ನೆಕ್ಸ್ಟ್ ಆಫ್ಕೋರ್ಸ್ ಒಂಚೂರು ಫಾಲೋಅಪ್ಸ್ ಇದೆ. KDದೇನೆ ಒಂಚೂರು ಇನ್ನೂ ಮಾತುಕತೆ ನಡೀತಾ ಇದೆ. ಕಿವಿನ್ ಸರ್ದೇನೆ ಇನ್ನೊಂದು ಸಿನಿಮಾ ಇದೆ, ಆಮೇಲೆ ಫಾಲೋಅಪ್ಸ್ ಇದೆ, ಲೈನಪ್ಸ್ ಇದೆ. ಸೊ ಎಲ್ಲ ಹೇಳ್ಕೊಂಡು ಹೋಗ್ತೀನಿ ಸರ್. ಬಟ್ ಲೈನಪ್ಸ್ ಇದೆ. ಪಾರ್ಟ್ 2 ಅಂತ ಏನೋ ಹೇಳಿದ್ರಿ ಫಸ್ಟ್ ನಡೀತಾ ಇದೆ ಈಗ.